ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ಏನಿದು ಸಾರಿ ಹಾಕೊಂಡು ಸ್ಪೆಷಲ್ ಅಂತ ನೋಡ್ರಿ. ಇವತ್ತು ನೋಡ್ರಿ ನಮ್ಮ ಮನೆಯೊಳಗೆ ಮನುಷ್ಯ ಅಂತ ಐತಿ ಅಂದ್ರೆ ನಮ್ಮ ಮೈದಂದು ಆಮೇಲೆ ನಮ್ಮ ಹೆಣ್ಮಕ್ಳದು ಇಲ್ಲಿ ಮನೆ ತೊಗೊಂಡ ನೋಡ್ರಿ ಕಟ್ಟಿದ್ದೆ. ಇವತ್ತು ಅವ್ರ ಮನೆ ಓಪನಿಂಗ್ ಐತಿ, ಬರ್ರಿ ಏನೆಲ್ಲ ಆಗತ್ತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಂತ. ನೋಡ್ರಿ ನಂದು ಲುಕ್ ಇಷ್ಟ ಐತಿ. ಇದು ಹಿಂದಿನ ದಿವಸ ರಾತ್ರಿ ನೋಡ್ರಿ ಎಲ್ಲ ರೆಡಿ ಮಾಡ್ಕೊಳಕತ್ತಾರ ಪೂಜಾಗ. ನೋಡ್ರಿ ಪಾನ್ಲೆ ರೆಡಿ ಮಾಡ್ಕೊಂಡ್ರು, ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಪೂಜಾ. ನಮ್ಮ ರಿಲೇಟಿವ್ಸ್ ಒಳಗೆ ನೋಡ್ರಿ ಕವಿತಾ ರಿಲೇಷನ್ ಆಗಬೇಕು. ಅವರೇ ಲಾಸ್ಟ್ ಟೈಮ್ ಅವ್ರ ತಮ್ಮನ ಮ್ಯಾರೇಜ್ಗೆಲ್ಲ ಮಾಡಿದ್ರಲ್ಲ, ಲಾಸ್ಟ್ ಲಾಗ್ ಒಳಗೆ ಅವರೇ ಪೂಜೆ ಮಾಡಿದ್ರು ನೋಡ್ರಿ. ಮಸ್ತ್ ಮಾಡಿದ್ರಲ್ಲ, ರಾತ್ರಿನೇ ರೆಡಿ ಮಾಡಿದ್ರು ಯಾಕಂದ್ರೆ ಬೆಳಗ್ಗೆ ಆಗಂಗಿಲ್ಲ ಅಂತೇಳಿ ಎಲ್ಲ ಪೂಜಾದು ಮಸ್ತ್ ಮಾಡಿದ್ರು. ಎಲ್ಲ ಫ್ಲವರ್ ಹಾಕಿ ನಾವು ಒಂದು ಸ್ವಲ್ಪ ರಂಗೋಲಿ ಹಾಕಾಕತ್ತಿದ್ದೆ ನೋಡ್ರಿ ಕವಿತಾ. ನಾವು ಟೈಮ್ ನೋಡಿದ್ರಿ ಈಗ ಎಷ್ಟು 12:30 ಏನೋ ಆಗೈತೆ ನೋಡ್ರಿ. ರಾತ್ರಿನೇ ಹಾಕಿಟ್ಟಿವಿ ಮತ್ತು ಲೇಟ್ ಆಗತ್ತೆ ಅಂತೇಳಿ. ಇಲ್ಲಿ ಒಳಗಡೆನೂ ಪೂಜೆ ಮಾಡ್ಯಾರ ನೋಡ್ರಿ. ಇಲ್ಲಿನೂ ಎಲ್ಲನೂ ಇಲ್ಲಿ ಅಷ್ಟೇ ಸಿಂಪಲ್ ಆಗಿ ರಂಗೋಲಿ ಹಾಕೊಂಡಿವಿ. ಅವರೇ ನೀಟಾಗೆಲ್ಲ ಪೂಜೆ ಮಾಡಿಟ್ಟಾರ ನೋಡ್ರಿ. ಬೆಳಗ್ಗೆ ಮತ್ತು ಜಲ್ದಿನೇ ಮಾಡ್ಬೇಕಾಗತ್ತಲ್ಲ, ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಪೂಜೆ ಮಾಡೋರು ಅದೇ ಥರ ನೋಡ್ರಿ. ರಾತ್ರಿನೇ ಎಲ್ಲ ಥರ ರೆಡಿ ಮಾಡಿಟ್ಬಿಡ್ತಾರೆ. ನೆಕ್ಸ್ಟ್ ಡೇ ಪೂಜೆ ಸ್ಟಾರ್ಟ್ ಮಾಡೋಕ್ಕಾಗತ್ತೆ ಅಂತೇಳಿ. ಯಾಕಂದ್ರೆ ಇವೆಲ್ಲ ಭಾಳ ಕೈ ಹಿಡ್ತೈತೆ ನೋಡ್ರಿ ನೀಟಾಗಿ ಮಾಡ್ಬೇಕಂದ್ರೆ. ಎಷ್ಟು ನೀಟಾಗಿ ಬಂದೈತೆ ನೋಡ್ರಿ ಎಲ್ಲ. ಇದು ಮಸ್ತ್ ಆಗೈತೆ ಪೂಜಾ ಅಂತೂ ಭಾರಿ ಆಗಿತ್ತು. ಎಲ್ಲರೂ ಅದೇ ಅಂದ್ರೆ ಮಸ್ತ್ ಆಗೈತೆ ಪೂಜಾ ಅಂತೇಳಿ ನೋಡಿದ್ದು. ಸೈಡಿಗೆ ಅಷ್ಟೇ ರಂಗೋಲಿ ಹಾಕೊಂಡಿವಿ ಸಿಂಪಲ್ ಆಗಿ. ಉಳಿದಿದ್ದೆಲ್ಲ ಪೂಜಾ ಅವ್ರಾಗ ಆಲ್ರೆಡಿ ಮಾಡಿಟ್ಟಿದ್ರು ನೋಡಿ. ಎಷ್ಟು ನೀಟಾಗಿ ಬಂದಿತ್ತು ಪೂಜಾ. ಅದೆಲ್ಲ ಎಲ್ಲ ಥರದ ಧಾನ್ಯಗಳಿಂದ ಮಾಡ್ಯಾರ ನೋಡ್ರಿ ಪೂಜಾ. ಅದು ಒಳಗಡೆ ಎಲ್ಲ ಹಾಕ್ಯಾರಲ್ಲ ನನ್ನ ಸೆಂಟ್ರೊಳಗೆ ಈ ಥರ ಹಾಕ್ಬಿಟ್ಟು ಪೂಜೆ ಮಾಡ್ಯಾರ. ಬರ್ರಿ ನೆಕ್ಸ್ಟ್ ಏನೆಲ್ಲ ಆಗುತ್ತಾ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಂತೇನು. ಇದು ದೇವ್ರ ಜಗಲಿ ನೋಡ್ರಿ ಎಕ್ಸ್ಟ್ರಾ ಕಟ್ಕೊಂಡಿವಿ. ಫಸ್ಟ್ ಬೇರೆ ಇತ್ತು ನೋಡ್ರಿ, ಅದು ಮೊದಲಿತ್ತು. ಬಟ್ ಅದು ಇದು ಸರಿ ಇಲ್ಲ ಅಂತೇಳಿ ಇದು ಬೇರೆ ಕಟ್ಕೊಂಡದ್ ನೋಡ್ರಿ. ಇದು ಎಕ್ಸ್ಟ್ರಾ ಫುಲ್ ಮನಿ ಕಟ್ಸಿದ್ದೇ ಐತಿ, ಬಟ್ ಇದೊಂದೇ ಎಕ್ಸ್ಟ್ರಾ ನಾವು ಕಟ್ಟಿದ್ದೀಗ. ಈಚೆ ಕಡೆ ನೋಡ್ರಿ ಪೂಜೆ ಮಾಡಿದ್ದು 2 ಬೆಡ್ರೂಮ್ ನೋಡ್ರಿ. ಬರ್ರಿ ಇವಾಗ ಫಸ್ಟ್ ಗಂಗಾಜಲದ ಪೂಜೆ ಮಾಡ್ಕೊಂಬರ್ತೀವಿ. ಅಲ್ಲಿಂದನೇ ಎಲ್ಲ ಪೂಜೆ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಫಸ್ಟ್ ಗಂಗಾಜಲ ಪೂಜೆ ಮಾಡ್ಕೊಂಬಂದು ಅಲ್ಲಿಷ್ಟು ಮಂಗಳಾರತಿ ಮಾಡ್ತಾರೆ. ಅದಾದ್ಮೇಲೆ ನೋಡ್ರಿ ಆಕಳ ಹೊರಗೆ ತೊಗೊಂಡು ಒಳಗೆ ಅಲ್ಲಿಂದ ಪೂಜೆ ಎಲ್ಲನೂ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಬರೀ ಯಾವ ಥರ ಎಲ್ಲ ಪೂಜಾ ಮಾಡ್ತೀವಿ ಅಂತ ಜೊತೆ ಶೇರ್ ಮಾಡ್ಕೋತೀನಿ. ಪಂಚಾಚಾರ್ಯಾನ್ ಜಗದ್ಗುರುಂ ವಿಶ್ವೇಶಲಿಂಗ ಸಂಭೂತಂ ವಿಶ್ವವಿದ್ಯಾ ವಿಭೋದಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯಂ ಜಗದ್ಗುರುಂ ಗುರುದೇವೋ ಮಹಾದೇವ ಗುರುದೈವಾತ್ ಪರಮಾಸ್ತೆ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶೇಷೇಭವರ್ಮಗುಣಾಮಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ವಾಗರ್ಥಾಯ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತೇ ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಪಂಚಾಚಾರ್ಯ ಮಧ್ಯಮಾಸ್ಮದಾಚಾರ್ಯ ಪರ್ಯಂತಾಂ ಕೃಪಾಕರಂ ಜಗದ್ಗುರು ಲಿಂಗಾಧೀನಂ ಜಗತ್ಸರ್ವಂ ಲಿಂಗಂ ಬ್ರಹ್ಮಾಂಡಮೇವ ಚ ತಲ್ಲಿಂಗಂ ರಂಗಮಾಧೀನಂ ಜಂಗಮೋ ದೇವತಾಧಿಕಾರಂ ಲಿಂಗಮೇವ ಚ ಹಸಿರಿಲ್ಲ ಕೆಂಪನ ಹಸಿರಿಲ್ಲ ಕೆಂಪ ಇಲ್ಲ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಳ ತಯೋಃ ಲಕ್ಷ್ಮೀ ಕೆಂಪ ಇದು ಕಡಿ ಗೌರಿ ಪದೇ ತೇಂದ್ರಯುಗಂ ಸ್ಮರಾಮ್ಯೇ ಮೇರಾನನಂ ಚಂದ್ರಕಲಾವತಂಸಂ ಗಂಗಾಧರಂ ಶೈಲಸುತಾ ಸಹಾಯಂ ವಿಲೋಚನಂ ಭಸ್ಮಭುಜಂಗಭೂಷಣಂ ಧ್ಯಾಯೇತ್ ಕೃಷ್ಣಾಮೃತಮೂಷಿತಾರಂ ವೀರಭದ್ರೋ ಮಹಾತೇಜಾಯ ಮುಕುಂದೇಂದು ಸಂನಿವಃ ಶಿವಯೋ ಶಾಸನಾದೇವ ಸಮೇ ವಿಶತವಾಂಚಿತಂ ನಂದನಾಮ ಗಣಪಃ ಶಿವಾರಾಧನ ತತ್ಪರಃ ಪ್ರಯಚ್ಛತ್ ಸಮೇ ಕಾಮಂ ಭರ್ತರಾಜ್ಞಾಪತ್ರಂ ಅಕ್ಷರಾಜೋ ಮಹಾತೇಜ ಶ್ವೇತಾಜಲಶಾಂತ ಯೋಗಾಚಾರ್ಯ ಮತಾನುಗಾಹಸ್ತಾಮಿತಿ ಸಂಖ್ಯಾಕಾಃ ಓಂ ದೇವೀಂ ವಾಚಮಜನಯಂತ ದೇವಾಃ ತಾಂ ವಿಶ್ವರೂಪಾಃ ಪಶವೋ ವದಂತೆ ಸಾ नो मन्द्रेशमूर्जं दुहाना धेनुर्वागस्मानुपशुष्टुतैतो सुमुहूर्तोऽस्तु सुप्रतिष्ठितमस्तु महावः तां मावः जातवेदो लक्ष्मीमनुपगा ಹೋಗೋಣ. ಓಂ ಸಹಸ್ರಶೀರ್ಷ ಪುರುಷಃ देवा
तमेत्यं वर्षि प्रोक्षन्न पुरुषं जातमग्रतः तेन देवाय चन्द्रसाध्याश्रयस्ते तस्मात् सलोदः विजसामाय देवरे चन्द्रात्मसिकते तस्मात् एकेषु भयातः गावो तस्मात् जाता जायः यत् जे काल जरूर ಬಿಡ್ತಾವ್ರು ಕೆಳಗಿನ ಮನಿದು ಎಲ್ಲ ಪೂಜಾ ಮುಗೀತು ನೋಡ್ರಿ. ನೆಕ್ಸ್ಟ್ ಈಗ ನಮ್ಮ ಹೆಣ್ಮಗಳದ್ದು ಮ್ಯಾಗಿನ ಮನೆ ಪೂಜಾಕ್ಕೆ ಅಲ್ಲಿ ಮಾಡಕ್ಕೆ ಹೊಂಟಿವಿ ನೋಡ್ರಿ. ಈಗ ಫಸ್ಟ್ ಫ್ಲೋರ್ ಒಳಗೆ ಅವ್ರು ಅದಾರ, ಸೆಕೆಂಡ್ ಫ್ಲೋರ್ ಒಳಗೆ ಇವ್ರು ಅದಾರ ನೋಡ್ರಿ. ಬರೀ ಮ್ಯಾಗಿಂದ ಇಷ್ಟು ಪೂಜೆ ಯಾವ ಥರ ಐತಿ ಅಲ್ಲಿ ಸೇಮ್ ಅದ ಎರಡು ರೂಮ್ನು, ಬಟ್ ಅಲ್ಲಿನೂ ಪೂಜಾ ಎಲ್ಲ ಸಪ್ರೇಟ್ ಮಾಡ್ಯಾರ ನೋಡ್ರಿ. ಯಾವ ಥರ ಮಾಡ್ಯಾರ ಬರ್ರಿ ನೋಡು ಅಂತ ಅಲ್ಲಿನೂ. शासनानशने अभि तस्माद् विराडजायत विराजो अधिपुरुषः स जातोश्चरिष्यत पश्चात् भूमिमतो पुरः यत्पुरुषेण हविषा देवायज्ञमतः वसन्त हास्यासिताज्यम् ग्रीष्मयज्ञशरद्दविः सप्तस्यासन् परिधयः त्रिसप्तसमिदकृताः देवायज्ञम् सन्वानः अवध्वम् यज्ञम् हरिषि प्रोक्षणः तेन देवाय भवमूलभङ्गाय मङ्गलं शिवलिङ्गसङ्गाय मङ्गलं भवमङ्गलाङ्गाय शिवपिङ्गचूडाय ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात् ॐ आपो ज्योतिरसोऽमृतं ब्रह्मभूर्भुवः सुवरोम् अपोपस्पृश्यास्तं प्रक्षाल्य अथ सभावन्दनं विडम् तत्सभावन्दनं ॐ नमः सरसे नमः सरस्वते नमः सखीनां पुरोगाणां चक्षुषे नमो दिवे नमः पृथिव्ये सत्तमस्वामी भोपाय सत्याः सभासुतानि क्रियावतः सर्वाय पात्मां सर्वे भ्यो भक्तमाहेश्वरे भ्यो नमः आगमार्थं देवानां भवनार्थं कृष्णां गुरुवे ಈ ಪೂಜೆ ನೋಡ್ರಿ ಮೇಲ್ಗಡೆ ನಮ್ಮ ಹೆಣ್ಮಗಳ ರೂಮ್ನಾಗ ಮಾಡಕತ್ತಾರ, ಕೆಳಗಡೆಯಲ್ಲಿ ನಮ್ಮ ಇದೊಂದು ಅಲ್ಲಿ ಮುಗೀತು. ನೆಕ್ಸ್ಟ್ ಇಲ್ಲಿ ಮಾಡಕತ್ತಾರ ನೋಡ್ರಿ ಪೂಜಾ. ಪೂಜಾ ಅದೆಲ್ಲ ಮುಗೀತು ನೋಡ್ರಿ. ಕೆಳಗಿನ ಮನಿದು ಮ್ಯಾಗಿನ ಮನಿ ಈಗ ಒಲಿ ಪೂಜೆ ಮಾಡಕತ್ತಾರ ನೋಡ್ರಿ. ಹಾಲು ಹೋಗ್ಸೋ ಸಂಬಂಧ ಎಲ್ಲಿ ಎಲ್ಲ ರೆಡಿ ಮಾಡ್ಕೊಳಕತ್ತಾರ. ಒಲಿ ಮುಂದೆ ಇಟ್ಟಂಗಿ ಇಟ್ಬಿಟ್ಟು ಆಮೇಲೆ ಎಕ್ಸ್ಟ್ರಾ ಒಡಿ ತುಂಬಿಕೊಂಡು ಅಲ್ಲಿಷ್ಟು ಇದು ಮಾಡಕತ್ತಾರ ನೋಡಿ. ಒಲಿ ಪೂಜೆ ಅಂತ ರೆಡಿ ಮಾಡಕತ್ತಾರ ನೋಡ್ರಿ ಇಲ್ಲಿ. अन्नपूर्णेश्वरयाय नमः श्री महावीरभद्रेश्वराय नमः ओम श्री लक्ष्मी नमः
ಮುಗೀತು. ಆಮೇಲೆ ಹಾಲು ಉಗ್ಸೋದು ಮುಗೀತು ನೋಡಿ. ಇಲ್ಲಿ ಕೆಳಗಡೆ ಎಲ್ಲ ಊಟದ ಫಂಕ್ಷನ್ ನಡೆದ, ಊಟ ಮಾಡತ್ತಾರ ನೋಡ್ರಿ ಎಲ್ಲರೂ. ಎಲ್ಲ ಒಳಗಡೆ ಬಂದು ಎಲ್ಲ ಮನೆಯೊಳಗೆ ನೋಡಿಕೊಂಡು ನೆಕ್ಸ್ಟ್ ನಾವು ಒಳಗಡೆ ಹೊಂಟೀವಿ ನೋಡ್ರಿ. ಈಗ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕೆಲವೊಂದು ಜನ ಬಂದು ಹೋಗ್ಯಾರ ನೋಡ್ರಿ. ಈಗೆಲ್ಲ ಪೂಜಾದು ಆಲ್ಮೋಸ್ಟ್ ಮುಗೀತು, ಊಟ ಮಾಡತ್ತಾರ ಹೊರಗಡೆ ಎಲ್ಲನೂ. ಇಲ್ಲಿ ನೀವು ಬರೀ ಒಳಗಡೆ ಯಾವೆಲ್ಲ ರೂಮ್ ಅದಾವ ಅಂತ ತೋರಿಸಿ ಮಾಡಿ ಆಲ್ಮೋಸ್ಟ್ ನೋಡಿರ್ಬೇಕು ನೀವು. ಇವಾಗಲೇ ಆಕಳ ಹೋಗ್ಸಾಗೋದೆಲ್ಲ ಪೂಜೆ ಮಾಡುವಾಗ ಅದು 2 BHK ನೋಡ್ರಿ. ಕೆಳಗೂ 2 ಬೆಡ್ರೂಮ್, 1 ಹಾಲ್, ಕಿಚನ್, ಬಾತ್ರೂಮ್ ಇದೆ ನೋಡ್ರಿ. ಸೇಮ್ ಮ್ಯಾಗು ಅದೇ ಥರ ಐತಿ, ಕೆಳಗೂ ಅದೇ ಥರ. ಕೆಳಗೊಂಥರ ಪೂಜೆ ಮಾಡ್ಯಾರ ನೋಡ್ರಿ. ಮ್ಯಾಗು ಪೂಜೆ ಎರಡು ಕಡೆನೂ ಪೂಜೆ ಮಾಡ್ಯಾರ ನೋಡ್ರಿ. ಒಂದು ಆಗಲೇ ತೋರಿಸಿದ್ನೆಲ್ಲ ಪೂಜೆನೆಲ್ಲ ನಷ್ಟ ಮಾಡ್ಯಾರ. ನೈಟೇ ಮಾಡಿರ್ತಾರಲ್ಲ, ಹಂಗಾಗಿ ಬೆಳಗ್ಗೆ ಜಲ್ದಿನೇ ಆಗುತ್ತೆ ಅಂತೇಳಿ. ಇದು ಫುಲ್ ಹಾಲ್ ನೋಡ್ರಿ, ಇದು ಹೊರಗಿಂದು. ಇದು ಹಾಲ, ಇದು ಕಿಚನ್ ನೋಡ್ರಿ. ಆಗಲೇ ಪೂಜೆ ಮಾಡಿದ್ದಿನ ತೋರಿಸಿದಿನ, ಪೂಜೆ ಮಾಡಿದ್ದಿಲ್ಲ ಅವಾಗ. ಈ ಪೂಜೆ ಮಾಡ್ಯಾರ ನೋಡ್ರಿ, ಲಕ್ಷ್ಮೀ ಪೂಜೆ. ಇದು ಕಿಚನ್ ರೂಮ್ನ. ನೆಕ್ಸ್ಟ್ ಇದೊಂದು ಬೆಡ್ರೂಮ್ ನೋಡ್ರಿ. ಇಲ್ಲಿ ಪೂಜಾದು ಆಗ ಆಲ್ರೆಡಿ ತೋರಿಸಿನಿ. ಇವಾಗ ಮತ್ತೆ ಇನ್ನೊಂದ್ಸಲಿ ತೋರ್ಸಾಕತ್ತೀನಿ. ಇದೊಂದು ಬೆಡ್ರೂಮ್. ಆಮೇಲೆ ನೆಕ್ಸ್ಟ್ ಇಲ್ಲೊಂದು ಬೆಡ್ರೂಮ್ ಐತೆ ನೋಡ್ರಿ. ಈ ಸೈಡ್ ಒಂದು, ಆಚೆ ಕಡೆ ಸೈಡ್ ನೋಡ್ರಿ. ಇಲ್ಲೊಂದು ಈ ಸೈಡ್ ಒಂದು ಬೆಡ್ರೂಮ್ ಐತಿ. 2 ಬೆಡ್ರೂಮ್ ಐತೆ ನೋಡ್ರಿ. ಈ ಸೈಡ್ ಒಂದು, ಈ ಸೈಡ್ ಒಂದು. ಚಂದ ಐತಿ, ಮನೇನು ಮಸ್ತ್ ಐತೆ ನೋಡ್ರಿ. ಆಲ್ರೆಡಿ ನಮ್ಮ ಪರಿಚಯವ್ರದ್ದೇ ಇದ್ರು, ಅವರೇ ತೊಗೊಂಡಿದ್ದು. ಮ್ಯಾಗು ಇದೇ ಥರನೂ ಸೇಮ್ ಐತೆ ನೋಡ್ರಿ. 2 ಕಡೆನೂ ಅದೇ ಥರನೇ ಐತಿ. ಈಗ ನೋಡಿರಿ ನೆಕ್ಸ್ಟ್ ಕಂಟಿನ್ಯೂ ನೋಡಿರಿ. ಇದೇ ಎಲ್ಲ ಏನೇ ಫಂಕ್ಷನ್ ಇದ್ದರು ಮಾಡೋದು, ಮಾಡಿಸ್ಕೊಳ್ಳೋದು, ಸಾರಿ ಮಾಡೋದು. ಈಗ ಶಿಲ್ಪಾನು ಮಾಡಕತ್ತಾವ ನೋಡ್ರಿ ಕವಿತಾಗ. ಬರೀ ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ತಿರಂತೆ. ಊಟಕ್ಕೆ ನೋಡ್ರಿ ಏನೇನು ಮಾಡ್ಸಾರ ಹೇಳ್ತೀನಿ ನೋಡ್ರಿ. ಸಜ್ಜಿ ರೊಟ್ಟಿ ಮಾಡಿಸಿದ್ರು, ಆಮೇಲೆ ಮೊಸರು, ಹಿಂಡಿ, ಹೆಸರು ಕಾಳು ಪಲ್ಯ ಮಾಡಿಸಿದ್ರು ನೋಡ್ರಿ. ಆಮೇಲೆ ಬದ್ನಿಕಾಯಿ ಪಲ್ಯನೂ ಮಾಡ್ಯಾರ ಈ ಸೈಡು ನೋಡ್ರಿ. ಬದ್ನಿಕಾಯಿ ಪಲ್ಯ, ಬಜ್ಜಿ ಇನ್ನೂ ಥರ ಅದ ನೋಡ್ರಿ ಮಾಡಾಕತ್ತಾರ. ಹಾಗೆ ಉಪ್ಪಿನಕಾಯಿ, ನೆಕ್ಸ್ಟ್ ಹುಗ್ಗಿ ಮಾಡಿಸಿದ್ರು ನೋಡ್ರಿ, ಹಾಲುಗ್ಗಿ. ಎಲ್ಲ ಅಡುಗೆನೂ ಮಸ್ತ್ ಆಗಿತ್ತು ನೋಡ್ರಿ. ಎಲ್ಲ ಥರನೂ ಇನ್ನೂ ಬಜ್ಜಿ ಮಾಡಾಕತ್ತಾರ ಬಿಸಿಯು. ಹಾಗಾಗಿ ಇಲ್ಲೇ ಇಟ್ಟಾರ ಚಪಾತಿ ಬಜ್ಜಿನ ಅಡುಗೆನೂ ಮಾಡಾಕತ್ತಾರ ನೋಡ್ರಿ. ಈ ಸೈಡ್ ಹಾಗೆ ಊಟ ಮಾಡಾಕತ್ತಾರ. ಈ ಸೈಡ್ ನೋಡ್ರಿ ಅಡುಗೆ ಮಾಡಾಕತ್ತಾರ ನೋಡ್ರಿ. ಇಬ್ಬರು ಆಟ ಆಡತ್ತಾರ, ವಿರಾಟ್ ಆಮೇಲೆ ಚಿನ್ನು. ಎಲ್ಲರೂ ಅವ್ರ ಕೆಲಸನ ಬಿಜಿ ಆದ್ರೆ, ಇವ್ರ ಕೆಲಸನ ಇವ್ರು ಬಿಜಿ ಆಗ್ಯಾರ ನೋಡ್ರಿ. ನಾವು ಊಟ ಮಾಡಾಕತ್ತೇವೆ ಈಗ. ಎಲ್ಲರೂ ಫ್ಯಾಮಿಲಿಯವ್ರು ಕೂಡಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಹೊರಗಿನವ್ರೆಲ್ಲ ಊಟ ಮಾಡ್ಕೊಂಡು ಹೋದ್ರು. ಹಾಗಾಗಿ ನಾವು ಎಲ್ಲರೂ ಸೇರಿ ಊಟ ಮಾಡಾಕತ್ತೀವಿ ನೋಡ್ರಿ. ಈಗ ನಮ್ಮ ಅಣ್ಣದು ಬಂದಿದ್ರು ಅವರು. ನಮ್ಮ ಮನ್ಯಾಗ ಯಾರು ಬರೋಕ್ಕಾಗಲಿಲ್ಲ, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಾಗಾಗಿ ಕೆಲವೊಬ್ರು ಅನ್ಕೋತಾರೆ ನೋಡ್ರಿ, ಅವ್ರವ್ರು ಬಿಜಿ ಆಗಿರ್ತಾರೆ, ಬರೋಂಗಿಲ್ಲಂತೆ. ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತೈತೆ ನೋಡ್ರಿ. ಅದರ ಫಸ್ಟ್ ಆಫ್ ಆಲ್ ಡ್ಯೂಟಿ ಮಾಡೋರ್ಗಂದ್ರೆ ನಮಗೆ ಗೊತ್ತಿರ್ತದೆ ಅದು. ಆ್ಯಕ್ಚುಲಿ ಇವ್ರು ಲೀವ್ ಬೇಕು ಅಂದ್ರೆ 1 ವಾರ ಮುಂಚೆನೇ ಹೇಳಬೇಕು. ಸಡನ್ ಆಗಿ 1 ದಿನ 2 ದಿನ ಮುಂಚೆ ಹೇಳಿದ್ರೆ ಲೀವ್ ಕೊಡೋಂಗಿಲ್ಲ ನೋಡ್ರಿ. ನಮ್ಮ ಕಷ್ಟ ನಮಗೆ ಗೊತ್ತು. ಬಟ್ ಅನ್ನೋರು ಅಂತಿರ್ತಾರೆ, ಏನು ತಲೆ ಕೆಡಿಸ್ಕೋದಿಲ್ಲ ನೋಡ್ರಿ. ನಮ್ಮ ಕಷ್ಟ ನಮಗೆ ಗೊತ್ತು, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತೈತಿ. ಹಾಗಾಗಿ ಸುಮ್ಮನೆ ಹ್ಞೂ ಅನ್ಕೋತ ಹೋಗೋದು. ಇಲ್ಲಿ ನೋಡ್ರಿ ಇನ್ನೂ ಅಡುಗೆ ಮಾಡಾಕತ್ತಾರ, ಹೋಳಿಗೆನೂ ಮಾಡಾಕತ್ತಾರ. ಹಿಟ್ ಐತೆ ಅಂತೇಳಿ ಅಪ್ಪ ನನ್ನ ಮಮ್ಮಿನೇ ಮಾಡಾಕತ್ತಾರ ನೋಡ್ರಿ. ಬಜ್ಜಿ ಮಾಡತ್ತಾರ. ಇಲ್ಲಿ ನೋಡ್ರಿ ಅಣ್ಣನೂ ಬಂದಾನ. ಅವನು ಜಸ್ಟ್ ಬಂದ. ಮನ್ಯಾಗ ಯಾರು ಬರೋಕ್ಕಾಗಲಿಲ್ಲ ಅಂತೇಳಿ ಅಣ್ಣನ ಕೈಗೆ ಕೊಟ್ಟು ಕಳಿಸಿರೋ ಅಣ್ಣನೇ ಬಂದ ನೋಡ್ರಿ. ಎಲ್ಲರೂ ಅವರು ಊಟ ಮಾಡತ್ತಾರ. ಅಣ್ಣನೂ ಬಂದು. ಚಿನ್ನು ಅಂತೂ ಅವ್ರ ಮಾಮ ಬಂದ್ರೆ ಸಾಕು, ಅವ್ರ ಮಾಮನ ಕೂಡ ಕೂತ ಊಟ ನೋಡ್ರಿ. ಕಾಕ ವಿಡಿಯೋ
ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ನಮ್ಮ ಅಣ್ಣನೂ ಹೊಂಟ ನೋಡ್ರಿ. ಆಮೇಲೆ ಕವಿತಾರನೂ ಹೊಂಟಾರ. ಅವರು ಜೋಡ್ಲೆ ಬಂದಿರು ನೋಡ್ರಿ, ಮನೆ ಮದುವೆ ಆದವರು. ಅವ್ರು ಹೋದ್ರು. ನೆಕ್ಸ್ಟ್ ನೋಡ್ರಿ ಎಲ್ಲ ನಮ್ಮ ಫ್ಯಾಮಿಲಿಯವ್ರು ಕೂಡಿ ಫೋಟೋಸ್ ತೆಗ್ಸ್ಕೊಳಕತ್ತೀವಿ. ಫ್ಯಾಮಿಲಿ ಫೋಟೋ ಲಾಸ್ಟಿಗೆ ಏನೇ ಫಂಕ್ಷನ್ ಆದರೂ ಬೇಕೇ ಇಲ್ಲರಿ. ಫ್ಯಾಮಿಲಿ ಫೋಟೋಸ್ ಇರಲಿಲ್ಲ ಅಂದ್ರೆ ಅದು ಕಂಪ್ಲೀಟೇ ಆಗಂಗಿಲ್ಲ ಫಂಕ್ಷನ್. ಹಾಗಾಗಿ ಎಲ್ಲರೂ ಕೂಡಿ ಫ್ಯಾಮಿಲಿ ಫೋಟೋಸ್ ತೆಗ್ಸ್ಕೊಳಕತ್ತೀವಿ. ಈ ನೋಡ್ರಿ ಮನೀಷಾ ಅಂತೆಲ್ಲ ಫಂಕ್ಷನ್ ಮುಗಿಸ್ಕೊಂಬಂದೆ. ನಮ್ಮ ಅಣ್ಣ ಅದೆಲ್ಲ ಊರಿಗೆ ಹೋದ್ರು ನೋಡ್ರಿ. ಬರೀ ಮೊದಲ ಸಾರಿ ಕಡೆ ಮತ್ತೆ ಯಾವಾಗ ತೆಗಿಲ್ಲ ನನಗೆ. ಶಿನ್ನು ರಾಕಿ ನೋಡ್ರಿ, ಇಲ್ಲಿ ನಮ್ಮ ಮನ್ಯಾಗ ಒಂದು ಹೊಸ ಡಾಗಿ ಬಂದೈತಿ. ಹೊಸ ಡಾಗಿ ಬಂದೈತಿ. ಹೋಯ್ ಹೋಯ್ ವಿರಾಟ, ಅದು ಹೆಂಗೆ ಮಾಡ್ತೇವೆ ವಿರಾಟ? ಹೆಂಗೆ ಮಾಡ್ತದೆ ಡಾಗಿ? ಹೆಂಗೆ ಬಾಯ್ ಮಾಡ್ತತಿ ಡಾಗಿ? ಹೆಂಗೆ ಬಗ್ಳತೈತಿ? ಹೆಂಗೆ ಮಮ್ಮ ಮಾಡ್ತೈತಿ? ಹಚ್ಚೆ ಮಾಡತ್ತಿ ಡಾಗಿಗೆ. ನೋಡ್ರಿ ಡಾಗಿ ಹೆಂಗೆ ಮಾಡತ್ತಾನ ವಿರಾಟ್. ಆಕಿ ಬಿಲಾಕ್ ಹೋಯ್ತದು. ಲಕ್ಷ್ಮಿಗೆ ಹೋಗಿ ಆಕಿ ರಾಜೇಶ್ವರಿಗೆ ಹೋಗಿ ಉಪ ಕೊಟ್ಟು ಬರ್ತದು. ಏ ನೋಡ್ರಿ ಚಿನ್ನು ಊಟ ಮಾಡ್ಸಾಕತ್ತೀನಿ. ಇಲ್ಲಿ ನೋಡ್ರಿ ಡಾಗಿ ಬಂದೈತಿ. ಡಾಗಿ ಕೂಡ ವಿರಾಟ ಮಾಡತ್ತಾನೆ. ಹೆಂಗೆ ಮಾಡ್ತದಪ್ಪು ವಿರಾಟ? ಹೆಂಗೆ ಮಾಡ್ತದ ಡಾಗಿ? ಹೆಂಗೆ ಮಾಡ್ತೈತದು? ಹೆಚ್ಚ ಮಾಡ್ತದ. ನೋಡ್ರಿ ಎಷ್ಟು ಕ್ಯೂಟ್ ಐತಿ ನಿಮ್ಮ ಡಾಗಿ. ಊಟ ಅದು ಆಯ್ತು ನೋಡ್ರಿ. ಊಟ ಮಾಡ್ಬೇಕಾದ್ರೆ ಲಾಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ಮಧ್ಯಾಹ್ನ ಫಂಕ್ಷನ್ ಆಗಿತ್ತಲ್ಲ, ಹಂಗಾಲೆ ಬದ್ನಿಕಾಯಿ ಪಲ್ಯ ಆಮೇಲೆ ಹುಗ್ಗಿದೆಲ್ಲ ಆಯಿತು. ಬಟ್ ನಾ ಏನು ಜಾಸ್ತಿ ತಿನ್ನಲಿಲ್ಲ. ಮಧ್ಯಾಹ್ನ ಊಟ ಮಾಡಿದ್ದೇ ಅಷ್ಟು ಇದು ಆಗಿದ್ದಿಲ್ಲ ನೋಡಿ, ಡೈಜೆಷನ್ ಆಗಿದ್ದಿಲ್ಲ. ಅದಕ್ಕೆ ಸ್ವಲ್ಪ ಬಿಸಿ ಅನ್ನ ಮಾಡಿದ್ವಿ. ಬಿಸಿ ಅನ್ನ ಸಾಂಬಾರು ತಿಂದು ನೆಕ್ಸ್ಟ್ ನೋಡಿರಿ ಸ್ವಲ್ಪ ಚಹಾ ಕುಡಿಯತ್ತೀನಿ. ಬ್ಯಾಗ ಸ್ವಲ್ಪ ಡೈಜೆಸ್ಟ್ ಆಗಿತ್ತು. ಫುಲ್ ಹೊರಗಂದ್ರೆ ಕೋಲ್ಡ್ ಐತೆ ನೋಡ್ರಿ ಕ್ಲೈಮೇಟ್ ಇವತ್ತು. ಅದಕ್ಕೆ ಸ್ವಲ್ಪ ಚಹಾ ಕುಡಿದ್ರಂತೇಳಿ ಚಹಾ ಕುಡಿಯತ್ತು. ಚಿನ್ನು ಮಕ್ಕೊಡ ನೋಡ್ರಿ. ಎಷ್ಟೊತ್ತನ ಓಡಾಡ್ಬಿಟ್ಟು ಈಗ ಮನೇಲಿ ಈಗ ಮಲ್ಕೊಡ ನೋಡ್ರಿ. ಮನೆಯವ್ರು ಊಟ ಮಾಡತ್ತಾರಲ್ಲಿ.
ಅವ್ರು ಹುಗ್ಗಿ ತಿನ್ನಲ್ಲ, ಊಟ ಆಗೈತಿ ಈಗ ಹುಗ್ಗಿ ತಿನ್ನತ್ತ ಅವರು. ನಾ ಎಷ್ಟು ಚಹಾ ಕುಡ್ದು ಇನ್ನೇನು ಇವತ್ತಿನ ವ್ಲಾಗ್ ಇಲ್ಲೇ ಏನು ಮಾಡ್ತೀನಿ ನೋಡಿರಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.